ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಆದರ್ಶ ಪತ್ನಿಯಾಗಿದ್ದರು. ಜೊತೆಗೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರ ತಾಯಿಯಾದಂಥ ಚೆನ್ನಮ್ಮನವರು ಇಡೀ ಹೊಳೆನರಸೀಪುರದಲ್ಲಿ ಎಲ್ಲರ ಅಭಿಮಾನವನ್ನು ಗಳಿಸಿದರು. ಅವರ ಸಂಬಂಧಿಕರು ಸಹ ಸಾಕಷ್ಟು ಅವ್ರ ಬಗ್ಗೆ ಒಳ್ಳೆಯ ಒಂದು ಅಭಿಮಾನವನ್ನು ಹೊಂದಿದ್ದಾರೆ. ಅವರ ಸಂಬಂಧಿ ದೇವಮ್ಮ ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತೇನೆ. ಈಗ ಚೆನ್ನಮ್ಮನವರು ನೀವು ಈ ಹಿಂದಿನ ದಿನಗಳು ಯಾವ ರೀತಿ ಇದ್ವು, ಅವ್ರ ಬಗ್ಗೆ ಚೆನ್ನಮ್ಮನವ್ರ ಬಗ್ಗೆ ಏನು ಹೇಳ್ತೀವಿ? ಒಳ್ಳೆಯದು. ಊಟಕ್ಕೆ ಎಲ್ಲಕ್ಕೆ ಅಡುಗೆ ಮಾಡಿಸಿ ನಮ್ಮನ್ನು ಸ್ಕೂಲಿಂದವ ಕರ್ಕೊಂಡೋಗಿ ಊಟ ಪಟ್ಟಕ್ಕೆಲ್ಲ ಇಕ್ಕಿ ಆಟ ಆಡಿಸಿ ಕಳಿಸೋರು. ಚೆನ್ನಾಗಿದ್ರು, ಒಳ್ಳೆಯವರು. ಮತ್ತು ನೀವು ಯಾವ ಊರಲ್ಲಿ ಓದ್ತಾ ಇರುವಾಗ ಅವರು ನಿಮ್ಮನ್ನು ಮಾತಾಡಿಸ್ತಿದ್ರು? ಮಾರನಹಳ್ಳಿಲಿ ಇನ್ನು ಸ್ಕೂಲ್ ಇರುವಲ್ಲ, 4ನೇ ಕ್ಲಾಸೇ ಅಷ್ಟೇ ಇದ್ದಿದ್ದು. ಅಲ್ಲಿಗೆ ತಗೊಂಡೋಗಿ ಸೇರಿಸಿದ್ರು. ಆಮೇಲೆ ಮಿತ್ಗೇರಲ್ಲಿಗೆ ನಾವು ನಡ್ಕೊಂಡು ಹೋಗಿ ಒಂದು ನಡ್ಕೊಬರ್ರಿ, ಒಂದು 15 ಹುಡುಗರೆಲ್ಲ ಇಲ್ಲಿ ಒಂದು ನಡ್ಕೊ ಬರ್ರಿ. ಜಾಸ್ತಿ ಸ್ಕೂಲ್ ಇರಲಿಲ್ಲ ಆಗ, ಹುಡುಗ ಸೇರಿಸ್ತಿರಲಿಲ್ಲ. ಹೆಣ್ಣು ಹುಡುಗಿರು ನಾವು 3 ಜನ ಬರ್ತಿದ್ದವರು ಇಲ್ಲಿಂದ. ನಿಮ್ಮ ಅಕ್ಕನೂ ಮತ್ತು ಚೆನ್ನಮ್ಮನವರು ಕ್ಲಾಸ್ಮೇಟಾ, ಜೊತೆ ಓದ್ದಾರ? ಹೇಳಿ. ನಮ್ಮ ಅಕ್ಕನೂ ಅವರು ಜೊತೆ ಓದ್ದವರು. ನಿಮ್ಮ ಅಕ್ಕರ ಹೆಸರು? ನಂಜಮ್ಮ. ನಿಮ್ಮನ್ನ ಹೇಗೆ ಮಾತಾಡ್ಸೋರು ಚೆನ್ನಮ್ಮನವ್ರಾಗ? ಚೆನ್ನಾಗಿ ಮಾತಾಡ್ಸೋರು. ಓಯ್ಯ ಅನ್ನೋರು, ಓಯ್ಯ ಅನ್ನೋರು. ನಾವು ಮೊದಲೇ ಸಣ್ಣ ನಮ್ಮ ಮನೇಲಿ ಕರಿಯಾರಲ್ಲ ಚಿಕ್ಕದ್ರಲ್ಲಿ, ಹಂಗಾಗಿ ಓಯ್ಯ ಬಾ ಊಟ ಮಾಡು, ಬಲ್ಲಿ ಹೋಗಿ ಸ್ಕೂಲ್ಗೆ ಹೋಗಿ ಬೆಲ್ಲಾಯ್ತು ಹೋಗಿ ಅಂತ ಚೆನ್ನಾಗಿ ಮಾತಾಡ್ತಾರೆ. ಊಟಕ್ಕೆ ಇಕ್ಕಿ ಕಳಿಸೋರು. ಈಗ ಚೆನ್ನಮ್ಮನವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಆಗ್ತಾರೆ. ಮತ್ತು ದೇವೇಗೌಡರಿಗೆ ಅಧಿಕಾರ ಬರುತ್ತೆ, ಅವ್ರ ಮಕ್ಕಳಿಗೂ ಅಧಿಕಾರ ಬರುತ್ತೆ. ಅದಾದ ನಂತರದಲ್ಲಿ ನಿಮ್ಮನ್ನು ಹೇಗೆ ಮಾತಾಡಿಸ್ತಿದ್ರು ಚೆನ್ನಮ್ಮನವರು? ಮಾತಾಡ್ಸೋರು ಚೆನ್ನಾಗಿ. ನಾವೇನು ಹೋಯ್ತಿರಲ್ಲ ಜಾಸ್ತಿ ಮಾತಾಡ್ಸೋರು. ಹೋದಾಗ ಮಾತಾಡಿಸಿ ಎಲ್ಲಕ್ಕೂ ಇದು ಮಾಡ್ಕೊಂಡು ಹೋಗಿದ್ದೆ ನಾವು. ಒಂದು ಸತಿಯ ಬರ್ತಡೇ ಮಾಡ್ತಾವ್ರೆ, ಬತ್ತೀವಿ ಇರಿ ಅಂತ ಅಂದರು. ನಾವು ಅಷ್ಟೊತ್ತಿರ್ನೆಲ್ಲ ಬಂದು. ಚೆನ್ನಮ್ಮನ ಬಗ್ಗೆ ಏನು ಹೇಳ್ತೀರಾ? ಚೆನ್ನಮ್ಮ ಒಳ್ಳೆಯವರು. ಅವ್ರೇನು ಮುದ್ದು ಒಳ್ಳೆ ಜನ. ಮಾತ್ರ ಯಾರಿಗೇನು ಏನು ಮಾಡ್ಯಾರೆ ಅವ್ರು ಬದುಕಟ್ಟ ಅವ್ರು ಮಾಡ್ತಾವ್ರೆ. ಒಳ್ಳೆ ಜನ ಮಾತ್ರ. ಇದು ಚೆನ್ನಮ್ಮನವರ ಸಂಬಂಧಿ ದೇವಮ್ಮನವರ ಮಾತುಗಳು. ನಾವು ಚಿಕ್ಕಂದಿನದಿದ್ದಾಗ ನಮಗೆ ಅಡುಗೆಯನ್ನು ಮಾಡಿಕೊಡ್ತಾಯಿದ್ರು. ಜೊತೆಗೆ ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿದವರು, ಒಳ್ಳೆಯ ವ್ಯಕ್ತಿ ಅನ್ನುವಂಥ ಮಾತುಗಳನ್ನು ದೇವಮ್ಮ ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.